ಜೆಡಿಎಸ್ ಪಕ್ಷದವರು ರಾಜಕೀಯ ಗಿಮಿಕ್ ಮಾಡ್ತಿದ್ದಾರೆ. ಪುರಸಭೆ ಅಧ್ಯಕ್ಷ ಸುದೇಶ್ ಬಾಬು ಸುದ್ದಿಗೋಷ್ಠಿಯಲ್ಲಿ ಕಿಡಿ. ಜೆಡಿಎಸ್ ಪಕ್ಷದವರು ರಾಜಕೀಯ ಗಿಮಿಕ್ ಮಾಡ್ತಿದ್ದಾರೆ. ಮೊನ್ನೆ ನಡೆದ ಪ್ರತಿಭಟನೆಯಲ್ಲಿ ಯಾವುದೇ ತರಹದ ಸತ್ಯಾಸತ್ಯತೆ ಇಲ್ಲ ಎಂದು ಪಾವಗಡದಲ್ಲಿ ಪುರಸಭೆ ಅಧ್ಯಕ್ಷ ಜಿಎಸ್ ಸುದೇಶ್ ಬಾಬು ಸುದ್ದಿಗೋಷ್ಠಿಯಲ್ಲಿ ಕಿಡಿಕಾರಿದ್ರು. ಪಾವಗಡ ಪುರಸಭೆ ಅಧ್ಯಕ್ಷ ಸುದೇಶ್ ಬಾಬು ನೇತೃತ್ವದಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡಲಾಯಿತು. ಜೆಡಿಎಸ್ ಮಾಡಿದ ಪ್ರತಿಭಟನೆ ವಿರುದ್ಧ ದಾಖಲೆ ಸಮೇತ ಅಧ್ಯಕ್ಷರು ಉತ್ತರ ನೀಡಿದ್ರು. 2009ರಲ್ಲಿಯೇ ವೆಂಕಟಪ್ಪ ಬಡಾವಣೆ ಎಂದು ಪುರಸಭೆಯ ಸದಸ್ಯರಿಂದಲೇ ಸರ್ವಾನುಮತದಿಂದ ರೆಸಲ್ಯೂಷನ್ ಅನ್ನ ಮಾಡಲಾಗಿದೆ. ಅದು ರೆಸಲ್ಯೂಷನ್ ಮಾಡಿದ ಸದಸ್ಯರ ರಾಜ್ಯಪತ್ರದ ಕಡತವೇ ಇದೆ. ಅಂದು ಜೆಡಿಎಸ್ ಸದಸ್ಯರು ಸಹ ಸರ್ವಾನುಮತದಿಂದ ರೆಸಲ್ಯೂಷನ್ ಒಪ್ಪಿಗೆಯನ್ನ ಸೂಚಿಸಿದ್ರು. ಆದರೆ ಇದೀಗ ಜೆಡಿಎಸ್ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದೆ. ಅದರ ಬದಲು ಸಂಪೂರ್ಣವಾಗಿ ಮಾಹಿತಿಯನ್ನ ಪಡೆದು ಆರೋಪ ಮಾಡಲಿ ಎಂದು ಕಿಡಿಕಾರಿದ್ರು. ಅಂದಿನ ಮುಖ್ಯಮಂತ್ರಿ ಅವಾಗ ಸರ್ಕಾರ ಬದಲಾಯಿತು. ವೆಂಕಟಣ್ಣಪ್ಪರು ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಲ್ಲ. ಸೊ ಅವಾಗ ನಮ್ಮ ತಿಮ್ಮರಾಯಪ್ಪ ಅವರು MLA ಆದರು. ಅವರು ಇದರಲ್ಲಿ 3-6-7ರಲ್ಲಿ 2007ರಲ್ಲಿ ಅವ್ರ ಕೈಯಿಂದ ಇನಾಗ್ರೇಷನ್ ಮಾಡಿಸಿದ್ರು. ಆಗ ಆಡಳಿತಾಧಿಕಾರಿ ಇದ್ರು ಪುರಸಭೆಯಲ್ಲಿ. ಆಡಳಿತಾಧಿಕಾರಿಗಳು ಮತ್ತೆ ಅಂದಿನ ಶಾಸಕರು ಸೇರಿ ಕುಮಾರಸ್ವಾಮಿ ಬಡಾವಣೆ ಅಂತ ಅದಕ್ಕೆ ಹೆಸರಿತ್ತು. ಸೊ ಅದಾದಮೇಲೆ ಮತ್ತೆ 23/11/2009 ಚುನಾಯಿತ ಸದಸ್ಯರು ಅಲ್ಲ, ಅಷ್ಟೊತ್ತಿಗೆ ವೆಂಕಟರಮಣಪ್ಪರೇ ಎಲ್ಲ ಹಕ್ಕುಪತ್ರಗಳು ಮಾಜಿ ಸಚಿವ ವೆಂಕಟರಮಣಪ್ಪರೇ ಅವ್ರದ್ದು ಯಾವುದೇ ತರಹದ ಒಂದು ಆಗಲಿ ಪಾತ್ರ ಇಲ್ಲ. ಮುಂದಿನ ದಿನಗಳಲ್ಲಿ ಬಂದು ಅವತ್ತು ಯಾವುದು ಬಾಡಿ ಇಲ್ಲ, ಬಾಡಿ ಇರಲಿಲ್ಲ. ಅಂದಿನ ಅಧ್ಯಕ್ಷರಾಗಿ ತಿಮ್ಮರಾಯಪ್ಪವರಿದ್ದರು, MLA ಆಗಿ. ಕಾರ್ಯಾಧ್ಯಕ್ಷರಾಗಿ ಸರ್ಕಾರದಿಂದ ನೇಮಿಸಿರೋರು ಇದ್ರು, ಆಫೀಸರ್ ಇದ್ದರು. ಆವಾಗ 2/7/2000 ಯಾವುದು ಡೇಟು ಅಲ್ಲಲ್ಲ, ಅವ್ರು ತಿಮ್ಮರಾಯಪ್ಪ ರೆಸಲ್ಯೂಷನ್ ಮಾಡಿದ್ದು 2/6/2007ರಲ್ಲಿ ಆಡಳಿತಾಧಿಕಾರಿ ಮತ್ತು ಅಂದಿನ ಶಾಸಕರು ಅಂದ್ರೆ ಇನ್ನು ಪುರಸಭೆ ಮಾಜಿ ಅಧ್ಯಕ್ಷ ರಾಜೇಶ್ ಮಾತನಾಡಿ, ಎ ಕೃಷ್ಣಪ್ಪ ಅವರ ಬಳಿ 10 ಎಕರೆ ಜಮೀನು ಪಡೆದು ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಲಾಗಿತ್ತು. ನಂತರ ಫಲಾನುಭವಿಗಳಿಗೆ ಸರ್ಕಾರದಿಂದ 25,000 ಸಾಲ ಸಹ ಕೊಡಿಸಲಾಗಿತ್ತು ಎಂದಿದ್ದಾರೆ. ಏನು ಕುಮಾರಸ್ವಾಮಿ ಬಡಾವಣೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ತದನಂತರ ದಿನಗಳಲ್ಲಿ 2008ರಿಂದ ಬಾಡಿ ಫಾರ್ಮೇಷನ್ ಆಯಿತು. ಆವಾಗ 2009ರಲ್ಲಿ ಅಂದಿನ JDS ಅಧ್ಯಕ್ಷ ಅಂತ ವೀಣಾಂಜನ್ ಕುಮಾರ್ ಅವರು ಅವತ್ತು ಅಧ್ಯಕ್ಷರಾಗಿದ್ದರು. JDS ಅವರೇ ಅಧ್ಯಕ್ಷರಾಗಿದ್ದು. ನಾವು ಅದನ್ನು ಪ್ರಶ್ನೆ ಮಾಡೋದಿಲ್ಲ. ಕಾಂಗ್ರೆಸ್ ಅಲ್ಲ, ಇದು ಕೊಡ್ತೀವಿ, ಎಲ್ಲ ನಿಮ್ಗೆ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಯಾಕಂದ್ರೆ ಈಗ ಈ ಕಾಂಗ್ರೆಸ್ ಈಗ ನಿದ್ರಲ್ಲಿ ಕರ್ನಾಟಕ ರಾಜ್ಯಪತ್ರದಲ್ಲೇ ಇರುತ್ತೆ. ರಾಜ್ಯಪತ್ರದಲ್ಲಿ JDS 11 ಜನ ಇದ್ದರು, ಮತ್ತೆ ಕಾಂಗ್ರೆಸ್ 10 ಜನ, ಇಬ್ರು ಪಕ್ಷೇತರರಾಗಿದ್ದಾರೆ. ಅಂದಿನ ದಿವಸ ರೆಸಲ್ಯೂಷನ್ ಸರ್ವಾನುಮತದಿಂದ ಈಗೇನು ಅವರು ಕಾರ್ಯದರ್ಶಿಯಾಗಿ ಗುರುತಿಸ್ಕೊಂಡಿದ್ದಾರೆ JDS ಪಕ್ಷದಲ್ಲಿ. ಅಂದಿನ ಅವರು ಸೌಡಿ ವೆಂಕಟೇಶ್ವರನ್ನು ಅವತ್ತು ಮೆಂಬರ್ ಆಗಿ ಇದ್ದಾರೆ. ಅಬ್ಜೆಕ್ಷನ್ ಮಾಡಬಹುದಾಯ್ತಲ್ವ? 16 ವರ್ಷ ಕೆಳಗಡೆ ನೀವು ಈಗ ಪೇಪರರು ಅವರು ಇರ್ತಿದ್ರು, ಎಲ್ಲರೂ ಇರ್ತಿದ್ರು. ಆ ರೆಸಲ್ಯೂಷನ್ ಇಟ್ಕೊಂಡು ಬೇಕಾದ್ರೆ ಅವ್ರು ಅಬ್ಜೆಕ್ಷನ್ ಮಾಡ್ಬೋದಾಯ್ತು. ಯಾಕೆ ನಾವು ಕುಮಾರಸ್ವಾಮಿ ಬಡಾವಣೆ ಆಗಿದ್ದೀವಿ, ನೀವೇ ಹಂಗೆ ಮಾಡ್ತಾ ಇತ್ತು, ಅವತ್ತು ಸ್ಟ್ರೈಕ್ ಮಾಡ್ಬೋದಾಗಿತ್ತು. ಅದು ಬಿಟ್ಟು ಈಗ ಹತ್ತಿರದಲ್ಲೇ ಪುರಸಭೆ ಅವಧಿ ಮುಗಿತಾ ಇದೆ, ಎಲೆಕ್ಷನ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ವಾರ್ಡ್ಗಳಿಗೆಲ್ಲ ವಿಸಿಟ್ ಮಾಡಿ, ನಮ್ಮ ಶಾಸಕರು ಎಲ್ಲ ಹೋಗಿ ಪ್ರತಿ ವಾರ್ಡ್ ವಿಸಿಟ್ ಮಾಡಿದ್ದೀವಿ. ನಮ್ಮಲ್ಲಿ ಯಾವುದೇ ಒಂದು ಆರೋಪ ಸಿಕ್ಕಿಲ್ಲ ಅವರಿಗೆ. ನಮ್ಮ ಪುರಸಭೆಯಲ್ಲಿ ಆಗಲಿ ಯಾವುದೇ ಒಂದು ಆಗಲಿ ನಮ್ಮ ಸದಸ್ಯರುಗಳಾಗಲಿ ಅಧ್ಯಕ್ಷರುಗಳಾಗಲಿ ಯಾವುದೇ ಒಂದು ಆರೋಪ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇದು ಒಂದು ನೆಪ ಇಟ್ಕೊಂಡು ನಾವು ಸ್ಟ್ರೈಕ್ ಮಾಡೋಣ ಅಂತ ಒಂದು ರಾಜಕೀಯ ದೃಷ್ಟಿಯಿಂದ ನಿನ್ನೆ ಇಲ್ಲ ಮೊನ್ನೆ ಬಂದು ಸ್ಟ್ರೈಕ್ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ನಾವು ಯಾವುದೇ ವಿಚಾರದಲ್ಲಿ, ಅಭಿವೃದ್ಧಿ ವಿಚಾರದಲ್ಲಿ ಆಗ್ಬೋದು, ಇನ್ನೊಂದು ಆಗ್ಬೋದು, ಎಲ್ಲ ವಿಚಾರದಲ್ಲೂ ಮುಂಚೂಣಿಯಲ್ಲಿದ್ದೀವಿ. ನಾವು ಯಾರಾದ್ರೂ ಹೇಳ್ಸ್ಕೊಂಡು ಅವ್ರ ಹತ್ರ ಹೇಳ್ಸ್ಕೊಂಡು ಕೆಲಸ ಮಾಡೋಂಥದ್ದೇನಿಲ್ಲ. ಈಗ ಆಲ್ರೆಡಿ 33 ಕೋಟಿ
ಮತ್ತು 27 ಕೋಟಿ ತಮಗೆಲ್ಲ ಗೊತ್ತಿರೋ ಹಂಗೆ ರಿಲೀಸ್ ಆಗಿದೆ. ಪೈಪ್ಲೈನ್ಗಳು ಮಾಡ್ತಾ ಇದ್ದಾರೆ ತುಂಗಭದ್ರದು. ಇಲ್ಲ ನಾನು ಮೊನ್ನೆ ತಾನೇ ಅಧ್ಯಕ್ಷ ಆಗಿದ್ದಾಗ 4.25 ಕೋಟಿಗೆ ಬೇಕಾದ್ರೆ ಎಲ್ಲ ಕೊಡ್ತೀವಿ. ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷರಾದ ರಾಮಾಂಜನಪ್ಪ, ಪುರಸಭೆ ಸದಸ್ಯರಾದ ರವಿ, ಮೊಹಮ್ಮದ್ ಇಮ್ರಾನ್, ಬಾಲಸುಬ್ರಹ್ಮಣ್ಯಂ, ಗಂಗಾಧರ್ ಹಾಜರಿದ್ದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.